ಎಲ್ರಿಗೂ ನಮಸ್ಕಾರ. ಏನಿದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಹೀಗೆಲ್ಲ ನಾವು ಹೇಳಿ ಮೊದಲಿಂದಲೂ ಬದುಕನ್ನು ನಡೆಸ್ತಾ ಬಂದಿದ್ದೇವೆ. ಗುರಿ ಮತ್ತು ಗುರು ಎರಡೂ ನಮ್ಮ ಜೀವನದಲ್ಲಿ ಬಹಳ ಮುಖ್ಯರಾಗ್ತಾರೆ. ತಾಯಿ ನಮ್ಮನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡ್ತಾಳೆ. ತಂದೆ ಇಡೀ ಸಂಸಾರದ ಜವಾಬ್ದಾರಿಯನ್ನು ಹೊರ್ತಾರೆ. ಯೋಗಕ್ಷೇಮಕ್ಕೆ ಜೀವನವನ್ನು ಪಣವಾಗಿ ಇರಿಸ್ತಾರೆ. ಆದರೆ ಗುರು ಜೀವನದ ಗುರಿಯನ್ನು ತಲುಪಲಿಕ್ಕೆ ದಾರಿಯನ್ನು ತೋರುವವರು ಮತ್ತು ಮಾರ್ಗದರ್ಶಕರು. ನಮ್ಮ ಜೀವನದಲ್ಲಿ ಯಾರಾದರೂ ನಮ್ಮ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳಿದ್ರೆ ಅವರು ಗುರುಗಳಾಗಿರ್ತಾರೆ. ಮಗು ತನ್ನ ಜೀವನದ ಮೊದಲ ಹಂತವನ್ನು ಮನೆಯಲ್ಲಿ ಕಳೆದರೆ, ತಂದೆ ತಾಯಿಗಳ ಜೊತೆಯಲ್ಲಿ, ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಕಳೆದರೆ, ಹೊರ ಪ್ರಪಂಚಕ್ಕೆ ಕಾಲಿಟ್ಟಾಗ ಮೊದಲು ಜೀವನ ಆರಂಭ ಆಗೋದೇ ಶಾಲೆಯಿಂದ, ಶಾಲೆಯ ವಾತಾವರಣದಿಂದ. ಅಲ್ಲಿ ಗುರುಗಳು ಸಿಗ್ತಾರೆ, ಸ್ನೇಹಿತರು ಸಿಗ್ತಾರೆ, ಒಂದು ಹೊಸ ಜಗತ್ತೇ ನಮಗೆ ಸಿಗುತ್ತೆ. ಅಲ್ಲಿ ಕಲಿತಂತಹ ವಿಚಾರಗಳು ಜೀವನ ಪೂರ್ತಿ ನಮಗೆ ಸಹಕಾರಿಯಾಗುತ್ತೆ, ಬದುಕನ್ನು ಅರಳಿಸುತ್ತೆ. ಹಾಗಾಗಿ ನಾವು ಜೀವನದಲ್ಲಿ ತಂದೆ ತಾಯಿಗಳನ್ನು ಹೇಗೆ ಮರೀಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಗುರುಗಳನ್ನು ಸಹ ಮರೀಲಿಕ್ಕೆ ಸಾಧ್ಯವಿಲ್ಲ. ಜೀವನದಲ್ಲಿ ನಾವು ಯಾವುದೇ ಹಂತದಲ್ಲಿ ಇದ್ದರೂ ಕೂಡ, ಜೀವನದಲ್ಲಿ ಏನೆಲ್ಲ ಸಾಧನೆಯನ್ನು ಮಾಡಿದರೂ ಕೂಡ ನಾವು ತಂದೆ ತಾಯಿಯ ಆಶೀರ್ವಾದದಲ್ಲಿ ಇರ್ತೇವೆ, ಜೊತೆಗೆ ಗುರುಗಳ ಮಾರ್ಗದರ್ಶನದಲ್ಲಿ ಇರ್ತೇವೆ. ಒಬ್ಬ ಗುರು ಇಲ್ಲದೆ ಜೀವನ ಪರಿಪೂರ್ಣ ಆಗೋದಿಲ್ಲ. ಶಿಕ್ಷಣದಿಂದ ಏನೆಲ್ಲ ಸಾಧ್ಯ ಆಗಿದೆ, ಶಿಕ್ಷಣವೇ ನಮ್ಮ ಬಾಳಿನ ಪ್ರಗತಿಗೆ ಕಾರಣವಾಗಿದೆ ಅಂದರೆ ಆ ಶಿಕ್ಷಣಕ್ಕೆ ಮೂಲ ಕಾರಣಕರ್ತರು ಗುರುಗಳಾಗಿರ್ತಾರೆ. ಒಬ್ಬ ಶಿಕ್ಷಕ ಒಂದು ಮಗುವಿನ ಭವಿಷ್ಯ ನಿರ್ಮಾಣಕ್ಕೆ ಕಾರಣಕರ್ತನಾಗ್ತಾನೆ. ಹಾಗಾಗಿ ಎಲ್ಲರೂ ಕೂಡ ಜೀವನದಲ್ಲಿ ಶಿಕ್ಷಕರನ್ನು ನೆನಪಿಸಿಕೊಳ್ತಾನೆ ಇರ್ತಾರೆ. ಒಬ್ಬ ಸ್ನೇಹಿತ ಹೇಗೆ ನಮ್ಮ ಜೀವನದಲ್ಲಿ ಪಾತ್ರ ವಹಿಸ್ತಾನೋ ಅದೇ ರೀತಿಯಲ್ಲಿ ಒಬ್ಬ ಒಳ್ಳೆಯ ಗುರು ನಮ್ಮ ಬದುಕಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿ ಗುರುವಿಲ್ಲದೆ ಬದುಕಿಲ್ಲ. ಬದುಕು ಹಸನಾಗಬೇಕಾದರೆ ಗುರುವಿನ ಮಾರ್ಗದರ್ಶನ, ಸರಿಯಾದ ಮಾರ್ಗದರ್ಶನ ಬಹಳ ಮುಖ್ಯ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಿದ್ದರಿಂದ, ಜೊತೆಗೆ ರಾಷ್ಟ್ರದ ಅತ್ಯುನ್ನತ ಪದವಿಯನ್ನು ಅಲಂಕರಿಸಿದ್ದರೂ ಸಹ ತಮ್ಮ ಜನ್ಮದಿನವನ್ನು ಶಿಕ್ಷಕರಿಗಾಗಿ ಸಮರ್ಪಿಸಿರುವ ಕಾರಣ ನಾವೆಲ್ಲ ಸಂಭ್ರಮದಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೇವೆ. ಪ್ರತಿ ಮಕ್ಕಳು ಸಹ ಶಿಕ್ಷಕರ ದಿನಾಚರಣೆಯಲ್ಲಿ ಸಂಭ್ರಮಿಸ್ತಾರೆ. ಬಾಲ್ಯದ ದಿನಗಳಲ್ಲಿ ಬಂದಂತಹ ಗುರುಗಳನ್ನು ಜೀವನದಲ್ಲಿ ಯಾರೂ ಸಹ ಮರೀಲಿಕ್ಕೆ ಸಾಧ್ಯವಿಲ್ಲ. ಅವರು ಹೇಳಿಕೊಟ್ಟಂತಹ ಪಾಠಗಳು, ಅವರು ಹೇಳಿದಂತಹ ಮಾತುಗಳು, ಅವರು ಹೇಳಿದಂತಹ ಕಥೆಗಳು ಸದಾ ಸ್ಮರಣೆಯಲ್ಲಿ ಇರ್ತವೆ. ನಮ್ಮ ಜೀವನದಲ್ಲಿ ಯಾರಿಗಾದರೂ ಮೊದಲು ಸರ್ ಅಂತ ಕರೆದಿದ್ದರೆ ನಾವು ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಸಿಗೆ ಮಾತ್ರ ಕರೆದಿರ್ತೇವೆ. ಹಾಗಾಗಿ ಶಿಕ್ಷಕರು ಯಾವತ್ತೂ ನಮ್ಮ ಬದುಕಿನ ಬಹಳ ದೊಡ್ಡ ಸ್ಥಾನವನ್ನು ಪಡೆದಿರ್ತಾರೆ. ಒಳ್ಳೆಯ ಶಿಕ್ಷಕರನ್ನು ನಾವು ಎಂದೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ.